ಒಂದು ತಕ್ಕಡಿಯೊಳಗೆ ಒಂದು ಪರಡಿಯೊಳಗೆ ಬದುಕ ಇಟ್ಟು ಇನ್ನೊಂದು ಪರಡಿಯೊಳಗೆ ಏನಿಟ್ಟರೆ ಏನಿಟ್ಟರೆ ಬದುಕನ್ನ ಯಾವುದರಿಂದಲಾದರೂ ತೂಗಲಿಕ್ಕೆ ಸಾಧ್ಯವೇ? ಮನೆ ಇಟ್ಟು, ಹೊಲ ಇಟ್ಟು, ಸಂಪತ್ತ ಇಟ್ಟು, ಬಂಗಾರ ಇಟ್ಟು, ಅಧಿಕಾರ ಇಟ್ಟು ಏನಿಟ್ಟರೂ ಕೂಡ ಬದುಕಿಗೆ ಸಮಾನ ಆಗ್ತದೇನೋ? ಯಾವುದು ಸಮಾನ ಆಗ್ತದೆ? ಜ್ಯೋತಿಗೆ ಯಾವುದು ಸಮಾನ ಆಗ್ತದೆ? ಏನು ಬಂಗಾರ ಸಮಾನ ಆಗ್ತದೋ ಜ್ಯೋತಿಗೆ? ಬೆಳ್ಳಿ ಸಮಾನ ಆಗ್ತದೋ? ಮುತ್ತು ರತ್ನಗಳು ಸಮಾನ ಆಗ್ತಾವೋ? ಬೆಳಕಿಗೆ ಸಮಾನ ಆಗುವಂಥ ವಸ್ತು ಜಗತ್ತಿನೊಳಗೆ ಎಲ್ಲದೆ? ಸಂಪತ್ತೆಲ್ಲದೆ? ಹಾಗ ಬದುಕಿಗೆ ಸಮಾನ ಆಗುವಂಥ ವಸ್ತು ಎಲ್ಲದೆ? ಇಲ್ಲೇ ಮನುಷ್ಯನಿಗೆ ಅತ್ಯಂತ ಪ್ರಿಯವಾದ, ಮನುಷ್ಯನಿಗೆ ಅತ್ಯಂತ ಮಹತ್ವದ ಏನಾದರೂ ಒಂದು ವಸ್ತು ಇದ್ರೆ ಅದು ಬದುಕ. ಬದುಕೇ ವಾದ ಬಳಿಕ, ಬದುಕೇ ಕೆಟ್ಟ ಬಳಿಕ ಏನಿದ್ದರೆ ಏನು ಮಾಡೋದು? ಅಲ್ಲವೇ? ಎಲ್ಲ ಮಾಡೋದು ಯಾವುದಕ್ಕಾಗಿ? ಬದುಕಿಗಾಗಿ ಅಲ್ಲೇ. ಗೃಹಸ್ಥನಾಗೋದಾಗಲಿ, ಸನ್ಯಾಸಿ ಆಗೋದಾಗಲಿ, ಸಾಧನೆ ಮಾಡೋದಾಗಲಿ, ಸಂಪಾದನೆ ಮಾಡೋದಾಗಲಿ ಏನು ಮಾಡಿದರೂ ಬದುಕಿಗಾಗಿ ಅಲ್ಲವೇನು? ಬದುಕೋದಕ್ಕಲ್ಲವೇನು? ಧರ್ಮಗಳನ್ನು ಕಟ್ಟಿದ್ಯದಕ್ಕೆ, ಸಂಪ್ರದಾಯಗಳನ್ನು ಕಟ್ಟಿದ್ಯದಕ್ಕೆ, ಮತ ಪಂಥಗಳನ್ನು ಕಟ್ಟಿದ್ಯದಕ್ಕೆ, ಬದುಕಿಗಾಗಿ. ಎಲ್ಲಾ ಉದ್ಯೋಗ ಬದುಕಿಗಾಗಿ. ಎಂಥ ಬದುಕ ಇದು! ಬಹಳ ಮಹತ್ವದ್ದಲ್ಲವೇನು? ಆ ಬದುಕ ಭಗವಂತ ನಮಗೆ ಕೊಟ್ಟ ಬಳಿಕ ನಾವು ಎಷ್ಟು ಶ್ರೀಮಂತರು! ಯಾಕೆ? ಬದುಕಿನಂಥ ಅದ್ಭುತ ವಸ್ತುವೇ ಜಗತ್ತಿನೊಳಗೆ ಇಲ್ಲಾದ ಬಳಿಕ, ಅದರಷ್ಟು ಅಮೂಲ್ಯವಾದ ವಸ್ತುವೇ ಇಲ್ಲಾದ ಬಳಿಕ ಅಂಥ ಬದುಕು ನಮಗಿದೆ ಅಂದಾಗ ನಾವೆಷ್ಟು ಶ್ರೀಮಂತರಿರಬೇಡ? ಯಾರು ಬಡವರು ಜಗತ್ತಿನೊಳಗೆ? ನೋ ಒನ್ ಈಸ್ ಪುವರ್. ಇಲ್ವೇನು? ಯಾರದಾರ ಜಗತ್ತಿನಾಗ ಬಡವರು? ಯಾರೂ ಇಲ್ಲ. ಬದುಕುಳ್ಳವರೆಲ್ಲರ ಶ್ರೀಮಂತರೇ. ಆದರೆ ಬದುಕೇ ಸಂಪತ್ತ ಅಂತ ಮರೆತದ್ದರಿಂದ ಬಡತನ ಶುರುವಾಗ್ತದೆ. ಇಲ್ಲವೇನು? ನಿಮಗೆ ಬದುಕಾದ 100 ವರ್ಷ ಬದುಕ್ತೀರಲ್ಲ, ಎಂಥದು? ಎಂಥ ಬದುಕ! ಏನು ಒಂದು ಕ್ಷಣ, ಬದುಕಿನ ಒಂದು ಕ್ಷಣ ಹೆಚ್ಚು ಮಾಡಾಕ ಸಂಪತ್ತಿಗೆ ಬರುವುದಿಲ್ಲ. 1 ಕೋಟಿ ರೂಪಾಯಿ ಕೊಡ್ತೀನಿ, ನಾನು 1 ತಾಸು ಹೆಚ್ಚು ಬದುಕಿಸಲು ಸಾಧ್ಯ ಆಗಲಿಲ್ಲ. ಬದುಕನ್ನ ರೂಪಾಯಿಗಳಿಂದ ತೂಗಲಿಕ್ಕಾಗೋದಿಲ್ಲ. ಬದುಕನ್ನ ಬಂಗಾರದಿಂದ ತೂಗಲಿಕ್ಕಾಗೋದಿಲ್ಲ, ರತ್ನಗಳಿಂದ ತೂಗಲಿಕ್ಕಾಗೋದಿಲ್ಲ. ಒಬ್ಬ ಮನುಷ್ಯ ಕೊರಳಲ್ಲಿ ಬಂಗಾರದ ರತ್ನಗಳ ಮಾಲೆಯನ್ನೇ ಹಾಕ್ಯಾನ. ರತ್ನದ ಮಾಲೆ, ಎಂಥ ಕಿಮ್ಮತ್ತು ರತ್ನದ ಮಾಲೆ! ಒಂದೊಂದು ರತ್ನದ ಮಾಲೆ, ಒಂದೊಂದು ರತ್ನಕ್ಕೆ ಅರಳಿಗೆ ಕೋಟಿ. ಆದರೆ ಕೊರಳಿನಷ್ಟು ಬೆಲೆ ಅದಕ್ಕಲ್ಲ. ಕೊರಳಿನಷ್ಟು ಬೆಲೆ ಅದಕ್ಕಲ್ಲ. ಕೊರಳೇ ಇಲ್ಲದಾದ ಬಳಿಕ ರತ್ನಕ್ಕೆ ಯಾವ ಬೆಲೆ ಅದ? ಯಾವ ಬೆಲೆ? ಯಾವ ಬೆಲೆ ಅದ? ಇಲ್ಲವೇ? ಬೆರಳಿಗೆ ನಾವು ರತ್ನದ ಉಂಗರ ಹಾಕೇವಿ. ಬೆರಳಿಗೆ ಇರುವ ಬೆಲೆ ರತ್ನಕ್ಕಿಲ್ಲ, ಉಂಗರಕ್ಕಿಲ್ಲ. ಬೆರಳೇ ಇಲ್ಲದ ಬಳಿಕ ರತ್ನ ಎಲ್ಲಿ ಬರ್ತದೆ? ಯಾವುದಕ್ಕೆ ಬೆಲೆ ಅದ ಅನ್ನೋದನ್ನ ಮನುಷ್ಯ ಮರೆತ ಅಂದ್ರೆ ಏನಾಗ್ತಾನ? ಬಡವಾಗ್ತಾನ. ಅರತ ಅಂದ್ರೆ ಶ್ರೀಮಂತನಾಗ್ತಾನ. ಹಣದಿಂದಲ್ಲ, ಅರಿಯೋದರಿಂದ. ಜ್ಞಾನ ಮನುಷ್ಯನನ್ನ ಶ್ರೀಮಂತ ಮಾಡ್ತದೆ. ಜ್ಞಾನದ ಅಭಾವ ಮನುಷ್ಯನನ್ನ ಬಡವ ಮಾಡ್ತದೆ. ಸಂಪತ್ತಲ್ಲ, ಕಿಸೆ ಖಾಲಿ ಇದ್ರೇನು ತುಕಾರಾಮ. ಇಲ್ಲವೇ? ಅವನ ಹತ್ರ ಏನಿರ್ಲಿಕ್ಕಿಲ್ಲ, ಕಿಸೆ ಖಾಲಿ ಇತ್ತು. ತುಕಾರಾಮ ಶ್ರೀಮಂತ. ಶ್ರೀಮಂತಾವುನಿ ಶ್ರೀಮಂತ. ನಮ್ಮಷ್ಟು ಶ್ರೀಮಂತರು ಯಾರದಾರ ಅಂದ? ಮತ್ತೇನಿತ್ತು? ಮನ್ಯಾಗ ಏನೂ ಇರಲಿಲ್ಲ, ಏನೇನೂ ಇರಲಿಲ್ಲ, ತಿನ್ನಾಕ ಕೂಳಿರ್ಲಿಲ್ಲ. ಆದರೆ ನಮ್ಮಂತ ಶ್ರೀಮಂತರು ಯಾರಿಲ್ಲ ಅಂತಿದ್ದ. ಯಾಕೆ? ತಿಳ್ಕೊಂಡಿದ್ದ, ತಿಳಿದದ್ದ. ಬಹಳ ದೊಡ್ಡ ದೊಡ್ಡ ರಾಜರು ನಮ್ಮಂಥ ಬಡವರು ಯಾರದಾರ ಅಂದರು. ಯಾಕೆ? ತಿಳಿದಿಲ್ಲ. ಸಂಪತ್ತದ ತುಂಬ್ಯದ, ಬಡತನ ಅದ, ಸಂಪತ್ತಿಲ್ಲ, ಶ್ರೀಮಂತಿಕೆ ಅದ. ಯಾಕೆ? ಅರಿವ
ತಿಳಿಬೇಕು. ಮನುಷ್ಯ ಏನು ಬಹಳ ದೊಡ್ಡ ತಿಳ್ಕೊಳ್ಳೋದಲ್ಲ, ದೇವರನ್ನ ತಿಳ್ಕೊಳ್ಳೋದಲ್ಲ, ಜಗತ್ತು ಹೆಂಗ ನಿರ್ಮಾಣ ಅಂತ ತಿಳ್ಕೊಳ್ಳೋದಲ್ಲ, ಬದುಕೋದರ ಬೆಲೆ ತಿಳ್ಕೊಳ್ಳೋದಷ್ಟೇ. ಅದ್ರಾಗೇನ್ ದೊಡ್ಡದ? ನಮ್ಮ ಬದುಕ ಬಹಳ ದೊಡ್ಡದು ಅಂತ ತಿಳ್ಕೊಳ್ಳೋದು. ಆ ಭಾವ ಬಂತು ಅಂದ್ರ, ಆ ಜ್ಞಾನ ಬಂತು ಅಂದ್ರೆ ನಾನ್ಯಾಕೆ ಬಡವ ಅನ್ನೋದು ಶುರುವಾಗ್ತದೆ. ಆದ್ರೆ ಈ ತಿಳುವಳಿಕೆ ಬಹಳ ಕೊರತೆ ಅದ. ಈ ಬದುಕನ್ನ ನಾವು ತಿಳ್ಕೊಂಡು, ಇದರ ಮೌಲ್ಯ ತಿಳ್ಕೊಂಡು ಇದನ್ನ ಕಟ್ಟಬೇಕಲ್ಲ. ಕಟ್ಟೋದು ಹೇಗೆ ಅಂತ ಶಿಷ್ಯನ ಪ್ರಶ್ನೆಗೆ ಗುರು ಉತ್ತರಿಸ್ತಾ ಇರೋದು. ಗುರು ಹೇಳ್ತಾನೆ, ಇದನ್ನ ಕಲ್ಲಿನಿಂದ ಕಟ್ಟಾಕ ಬರೋದಿಲ್ಲ ಬದುಕ, ಇದನ್ನ ಸಂಪತ್ತಿನಿಂದ ಕಟ್ಟಾಕ ಬರೋದಿಲ್ಲ, ಇದನ್ನ ಮನೆಮಾರುಗಳಿಂದ ಕಟ್ಟಲಿಕ್ಕೆ ಬರೋದಿಲ್ಲ. ಇದನ್ನ ಕಟ್ಟಬೇಕಾದ್ರೆ ಕೆಲಸಗಳಿಂದ ಕಟ್ಟಬೇಕಾಗ್ತದೆ. ಕೆಲಸ ಮಾಡೋದು, ಅದರಿಂದ ಕಟ್ಟೋದದೆ. ಏನದು ಕೆಲಸ? ಕೆಲಸದ ಸ್ವರೂಪ ಏನು ಅಂತ ಕೇಳಿದಾಗ ಗುರು ಹೇಳ್ತಾ ಇದ್ದಾನ, ಕೆಲಸ ಅಥವಾ ಕರ್ಮ, ಕರ್ಮಕ್ಕೆ ಕೆಲಸ ಅಂತಾರೆ, ಕೆಲಸಕ್ಕೆ ಕರ್ಮ ಅಂತ. ಸುಮ್ಮನೆ ನಾನು ಕರ್ಮ ಅಂತ ಬಳಸ್ತೀನಿ. ಕರ್ಮದ ಸ್ವರೂಪ ಏನಪ್ಪಾ ಅಂತಂದ್ರೆ ಸುಖ ದುಃಖಾತ್ಮಕಂ. ಅದು ಸುಖವನ್ನೂ ಕೊಡುತ್ತದೆ, ದುಃಖವನ್ನೂ ಕೊಡುತ್ತದೆ. ಯೋಚನೆ ಮಾಡು, ಸುಖವನ್ನೂ ಕೊಡ್ತದೆ, ದುಃಖವನ್ನೂ ಕೊಡ್ತದೆ. ತಿಳ್ಕೊಂಡಿ ಅಂದರೆ ಎಂಥ ಕರ್ಮ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಸುಖಕ್ಕೂ ಕಾರಣ ಕರ್ಮ, ದುಃಖಕ್ಕೂ ಕಾರಣ ಕರ್ಮ. ಎರಡೂ ಉಂಟು ಮಾಡ್ತದೆ. ಒಬ್ಬರಿಗೆ ಸುಖ ಆಗ್ತದೆ ಅದೇ ಕರ್ಮದಿಂದ, ಇನ್ನೊಬ್ಬರಿಗೆ ದುಃಖವಾಗ್ತದೆ ಅದೇ ಕರ್ಮದಿಂದ. ತುಕಾರಾಮ ವಿಠಲ ಅಂದ, ಸುಖ ಆತು. ತುಕಾರಾಮ ವಿಠಲ ಅಂದ ಕೂಡಲೇ ಆತನ ಹೆಂಡತಿಗೆ ದುಃಖ ಆಗ್ತಿತ್ತು. ಯಾಕೆ ಇವ ಕೆಲಸ ಮಾಡುದಿಲ್ಲ ಅಂತ ಗೊತ್ತಿತ್ತು. ವಿಠಲ ಅಂದ್ರೆ ಮಾಡುದಿಲ್ಲ ಅಂತ. ಒಂದೇ ಕರ್ಮ ಹೆಂಡತಿಗೆ ದುಃಖ ಕೊಟ್ಟಿತು, ಪತಿಗೆ ಸೌಖ್ಯ ಕೊಟ್ಟಿತು. ಸುಖ ದುಃಖಾತ್ಮಕಂ. ಒಂದ ವಿಠಲ ಅಂತ ಅಂದ, ಸುಖ ಹೆಂಡತಿಯ ಇವ ಯಾಕೆ ವಿಠಲಗೂ ಇರೋದಲ್ಲ, ಕೆಲಸ ಮಾಡೋದಲ್ಲ ಈ ಮನುಷ್ಯ. ಮಾಡದೆ ಇದ್ದರೆ ಮನ್ಯಾಗ ತಿನ್ನೋದೇನು ಉಣ್ಣೋದೇನು, ಉಣ್ಣೋದ ತನ್ನೋದೇ ಇರದೇ ಇದ್ರೆ ಸುಖ ಎಲ್ಲೇ ಅಂತ ದುಃಖ ಶುರುವಾಯಿತು. ಇಬ್ಬರಿಗೂ ಕರ್ಮ ಕೆಟ್ಟಲ್ಲ, ಕರ್ಮ ಕೆಟ್ಟಲ್ಲ, ಅದನ್ನು ತೆಗೆದುಕೊಳ್ಳುವ ರೀತಿ ಸ್ವಲ್ಪ ಬದಲಾವಣೆ ಆಗ್ತದೆ. ಒಬ್ಬರಿಗೆ ಸುಖ, ಒಬ್ಬರಿಗೆ ದುಃಖ. ಹಿಂಗಿರೋದೆ ಕರ್ಮಗಳು ಯಾವಾಗಲೂ ಸುಖ ದುಃಖ, ಸುಖ ದುಃಖ. ಎಂಥ ಕರ್ಮ ಇದ್ದರೂ ಸಹಿತ ಸುಖ ದುಃಖ, ಸುಖ ದುಃಖಗಳಾಗ್ತವ. ಶಂಕರ ಆಚಾರ್ಯ ಮನೆ ಬಿಟ್ಟು ಹೋದ. ಸಣ್ಣ ಹುಡುಗ, 8 ವರ್ಷದ ಹುಡುಗ. ಏನ್ ನೋಡ್ಬೇಕು, ಏನು ಶಂಕರ? ಸಣ್ಣ ಹುಡುಗ ಹೋಗ್ತಾ ಇರುವಾಗ ತಾಯಿ ಒಬ್ಬಳೇ ಮಗ, ಇದು ಒಂದೇ ಮಗು ತಾಯಿಗೆ. ತಾಯಿ ಬಹಳ ಪ್ರೇಮ ಮಗುವಿನ ಮೇಲೆ. ಯಾಕೆ? ಶಂಕರ ಶಂಕರ, ಬುದ್ಧಿ ಬಹಳ. ಏನು ಶಂಕರನ ಮಾತುಗಳು, ಏನು ಶಂಕರನ ವಿಚಾರಗಳು, ಅಷ್ಟು ಬುದ್ಧಿವಂತ ಶಂಕರ. ಸಣ್ಣ ಹುಡುಗ, 8 ವರ್ಷದ ಹುಡುಗ ಮನೆ ಬಿಟ್ಟು ಹೊರಟ. ತಾಯಿಗೆ ಹೇಳ್ದ, ನನಗೆ ಕಳಿಸಿಕೊಡು, ನಾನು ಜ್ಞಾನ ಪಿಪಾಸು ಅಂದ. ನನಗೆ ಜ್ಞಾನ ಬೇಕಾಗಿದೆ ಅಂದ. ಹುಡುಗ ಹೊರಟ. ತಾಯಿ ಕೊಟ್ಲು. ಆದ್ರೆ ತಾಯಿ ಏನು ಅಪ್ಪಣೆ ಕೊಟ್ಲೋ, ಸಮ್ಮತಿ ಕೊಟ್ಲೋ, ಅದು ತಾಯಿಗೆ ದುಃಖ ಕೊಟ್ಟಿತ್ತು, ಮಗನಿಗೆ ಸಂತೋಷ ಕೊಟ್ಟಿತ್ತು. ಒಂದೇ ಕೆಲಸ, ಸುಖ ದುಃಖ, ಸುಖ ದುಃಖ ಎಲ್ಲ ಇರೋದೆ. ನಾವೇನ್ ತಿಳ್ಕೊಂಡೇವಿ ಅಂದ್ರೆ ನಾವು ಹಿಂಗ ಕರ್ಮ ಮಾಡಬೇಕಲ್ಲ, ನಮಗೆ ಸುಖನೇ ಆಗೋದು. ಅದು ಸಾಧ್ಯ ಇಲ್ಲ, ಅದು ಆಗೋದೇ ಇಲ್ಲ. ಏನ್ರ ಒಂದು ಮಾಡುವುದರಾಗ ಒಂದು ದುಃಖನೇ ಆಗ್ತದೆ. ಒಬ್ಬರಿಗೆ ದುಃಖ ಆಗ್ತದೆ, ಒಬ್ಬರಿಗೆ ಸುಖ ಆಗ್ತದೆ. ಒಂದು ಕಡೆ ಹಾನಿ ಆಗ್ತದೆ, ಒಂದು ಕಡೆ ಲಾಭ ಆಗ್ತದೆ. ನನಗೆ ಲಾಭ ಆಗ್ತದೆ, ಇದರ ಅರ್ಥ ಏನು? ನೀ ಯಾರಿಗಾರೆ ಒಂದಿಟ್ಟು ಹೋಗ್ಯದ ಅಲ್ಲವೇ? ನಮ್ಮ ಮನೆ ತುಂಬಾ ಕತ್ತಿದ, ಇದರ ಅರ್ಥ ಏನು? ಯಾರ್ದಾರೆ ಮನೆ ಸ್ವಲ್ಪ 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 ಖಾಲಿ ಹಾಕತ್ತದ ಅಂತೆ ಅರ್ಥ.
ಹಾಗೆ ಈ ಜಗತ್ನಾಗ ಏರ ಇಳುವ ಒಂದು ಗುಡ್ಡ ಹೋಗ್ಯದಂದ್ರೆ ಒಂದು ತಗ್ಗು ತುಂಬ್ಯದಂತೆ ಅಲ್ಲವೇನು? ಸುಮ್ಮನೆ ತಾವು ಕಲ್ಪನಾ ಮಾಡಿ. ಒಂದು ತಗ್ಗು ಆಗ್ಯದಂದ್ರೆ ಒಂದು ದಿನ ಎಲ್ಲರೇ ತಯಾರಾಗ್ಯದಂತೆ ಅರ್ಥ ಅಲ್ಲೇನು? ಅವು ಪರಸ್ಪರ ಹೊಂದಾಣಿಕೆ ಇರ್ತದ. ಅಷ್ಟಿರದೆ ಬೆಟ್ಟ ಹಿಲ್ಸ್ ಅಂದ ಕೂಡ್ಲೆ ವ್ಯಾಲೀಸ್ ಅಂತ ಬರದೆ, ಗೊಡ್ಡ ಅಂದ ಕೂಡ್ಲೆ ತಗ್ಗ, ಹಿಮದ ಬೆಟ್ಟಗಳು ಆ ಬಳಿಕ ಕೊಳ್ಳಗಳು, ಇವು ಸಮನಾಗಿ ಹೋಗ್ತಿರ್ತಾವ. ಹಾಗೆ ಕರ್ಮ ಅನ್ನೋದು ದುಃಖ ಸುಖ ದುಃಖಾತ್ಮಕಂ ಕರ್ಮ. ಕರ್ಮ ಇದು ಸುಖವೂ ಕೊಡ್ತದೆ, ಸುಖವನ್ನು ಕೊಡ್ತದೆ, ದುಃಖವನ್ನು ಕೊಡ್ತದೆ. ಆದ್ದರಿಂದ ಯೋಚನೆ ಮಾಡು, ಎಂಥ ಕರ್ಮ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಎರಡನೇ ಲಕ್ಷಣ ಹೇಳ್ತಾನೆ, ಇದು ಎರಡು ಕೆಲಸ ಮಾಡ್ತದೆ. ಬಾಹ್ಯದಲ್ಲಿ ಒಂದು ಕಾರ್ಯವನ್ನು ಮಾಡಿಬಿಡ್ತದೆ, ಅಂತರಂಗದಲ್ಲಿ ಒಂದು ಸಂಸ್ಕಾರವನ್ನು ಉಂಟು ಮಾಡ್ತದೆ. ಒಳಗೆ ಸಂಸ್ಕಾರ, ಹೊರಗೆ ಕಾರ್ಯ. ಒಳಗೆ ಸಂಸ್ಕಾರ, ಹೊರಗೆ ಕಾರ್ಯ. ಆಗದಲ್ಲೇನು ಲೆತ್ತ ಆಡಿದ್ರು, ಈಗ ಒಬ್ಬ ಲೆತ್ತಾಡ್ದ ಅಂತ ಇಟ್ಕೊಳ್ಳಿ, ಅಥವಾ ಇಸ್ಪೇಟ್ ಆಡದ ಕೂಡ್ಲೇನೆ ಸೋತ ಅಂತ ಇಟ್ಕೊಳ್ಳಿ. ಸೋತ, ಇದೊಂದು ಇಸ್ಪೇಟ. ಸೋತ ಕೂಡ್ಲೆ ಏನಾಯ್ತು? ಕಳ್ಕೊಂಡ, ಸಂಪತ್ತು ಕಳ್ಕೊಂಡ, ಹಣ ಕಳ್ಕೊಂಡ. ಹೊರಗೆ ಹಣ ಕಳ್ಕೊಂಡ, ಒಳಗೆ ತಾಪ ಮಾಡ್ಕೊಂಡ. ಒಳಗೆ ತಾಪ, ಹೊರಗೆ ಒಳಗೆ ಸಂಸ್ಕಾರ ಉಂಟಾಯಿತು. ಇದರಿಂದ ಲೆತ್ತ ಆಡೋದರ ಸಂಸ್ಕಾರ ಒಳಗೆ ಉಳಿತು, ಲೆತ್ತ ಆಡೋದರ ಪರಿಣಾಮ ಹೊರಗೆ ಹಾನಿಯಾಯಿತು. ಇವು ಎರಡು ಇರೋದ. ಒಳಗೆ ಸಂಸ್ಕಾರ, ಹೊರಗೆ ಕಾರ್ಯ. ಬಾಹ್ಯ ಕಾರ್ಯ ಆಂತರ ಸಂಸ್ಕಾರ ನಿರ್ವರ್ತಕಂಚ. ಒಳಗೆ ಸಂಸ್ಕಾರವನ್ನು ಉಂಟು ಮಾಡ್ತದೆ, ಹೊರಗೆ ಕಾರ್ಯವನ್ನು ಉಂಟು ಮಾಡ್ತದೆ. ಪ್ರತಿಯೊಂದು ಕರ್ಮ. ಒಂದು ಮಗು ಹೀಗೆ ನಗುತ್ತದೆ. ಮಗು ನಕ್ ಕೂಡ್ಲೆ ಮನ್ಯಾಗೆಲ್ಲ ಬೆಳಕು ಬೀಳ್ತದ. ಮನಸ್ಸಿನಾಗ ಸಂತೋಷ ಉಗ್ತದೆ. ಮನಸ್ಸಿನಾಗ ಒಂದು ತರದ ಸಂಸ್ಕಾರ, ಹೊರಗೆ ಒಂದು ತರದ ಕಾರ್ಯ. ಆಗುದಲ್ಲ, ಎರಡು ಸಮನಾಗಿ ಹೋಗುದಿಲ್ಲ. ಎಷ್ಟು ಚಂದ ಇರ್ತದೆ. ಇದು ಕರ್ಮದ ಎರಡನೆಯ ರೂಪ, ಇದು ಲಕ್ಷಣ. ಇದು ಮೊದಲನೇದ್ದು, ಪ್ರತಿಯೊಂದು ಕರ್ಮ ಸುಖವನ್ನ ದುಃಖವನ್ನ ಕೊಡುತ್ತದೆ. ಎರಡನೇದ್ದು, ಸಂಸ್ಕಾರವನ್ನು ಉಂಟು ಮಾಡ್ತದೆ. ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ಉಂಟು ಮಾಡ್ತದೆ. ಆದ್ದರಿಂದ ಕರ್ಮ ಮಾಡುವಾಗ ಜಾಗೃತೆ ಇರಬೇಕು. ಯಾಕಂದ್ರೆ ಏನು ಮಾಡ್ತೇವೆ ಅದು ಒಳಗುಳ್ಕೋತದೆ, ಹಂಗ ಹೋಗುದಿಲ್ಲ. ಬೈದೇವಿ ಅಂತ ಇಟ್ಕೊಳ್ಳಿ, ಬೈಗಳು ಅಷ್ಟೇ ಹೋಗುದಿಲ್ಲ, ಹೊರಗೆ ಜಗಳ ಹಚ್ತದೆ, ಒಳಗೆ ತಾಪ ಉಂಟು ಮಾಡ್ತದೆ. ಅದು ಬೈಗಳು ಒಳಗುಳ್ಕೋತದೆ, ಸಂಸ್ಕಾರವಾಗಿ ಉಳಿತದೆ, ಮನಸ್ಸಿನಲ್ಲಿ ಸೂಕ್ಷ್ಮವಾಗಿ ಉಳಿತದೆ. ಅದು ಪ್ರಸಂಗ ಬಂದಾಗ ಕೆಲಸ ಮಾಡಕ್ ಶುರು ಮಾಡ್ತದೆ. ಒಳಗುಳಿದದ್ದು ಬೀಸಿದ್ದಂಗೆ, ಅದು ಹಂಗ ಬಿಡುದಿಲ್ಲ, ಸುಮ್ಮನೆ ಹೋಗುದಿಲ್ಲ, ಹುದಿಕೊಂಡಿರ್ತದೆ. ಪ್ರಸಂಗ ಬಂತು, ಎದ್ದು ಬಿಡ್ತದೆ. ಪ್ರಸಂಗ ಬಂದಾಗಿ ಅದಕ್ಕೆ ಚಲೋ ಶಬ್ದ ಬಳಸ್ಕೋತಾದೇವಿ, ಚಲೋನೇ ಬರ್ತಾವ. ಕೆಟ್ಟ ಶಬ್ದ 1 ಸಲ 2 ಸಲ 4 ಸಲ 10 ಸಲ ಬಳಸ್ದೇವಿ, ಒಳಗುಳ್ಕೊಂಡು ಪ್ರಸಂಗ ಬಂದಾಗ ಅವು ತೂರೇ ಬರ್ತಾವ ಹೊರಗೆ. ಆಗ್ತದ. ಎರಡಾತಲ್ಲ ಇದು. ಆ ಬಳಿಕ ಮುಂದಂತಾನೆ ಸಂಸ್ಕಾರ ಆಸಂಗಾನುಗುಣ. ನೋಡಪ್ಪ, ಇನ್ನು ಸಂಸ್ಕಾರದ ಬಗ್ಗೆ ಕೇಳು. ಯಾಕೆಂದ್ರೆ ಅದೇ ಇರೋದೆಲ್ಲ. ಏನು ಮಾಡೋದೆಲ್ಲ ಒಳಗುಳಿದದ್ದೇ. ಮಾತಾಡಿದ್ದೆಲ್ಲ ಹೊರಗೆ ಹೋಗಿದ್ರೆ, ಮಾಡಿದ್ದೆಲ್ಲ ಹೊರಗೆ ಹೋಗಿದ್ರೆ ಮನುಷ್ಯ ಆರಾಮಿರ್ತದ. ಹಂಗಿರೋದಲ್ಲ, ಒಳಗುಳಿಸಿ ಹೋಗ್ತದ. ಒಳಗುಳಿತದ. ಮಹಾಭಾರತ ನೀವೆಲ್ಲ ಕೇಳಿರಿ, ನೋಡಿರಿ. ಮಹಾಭಾರತವನ್ನು ಕಲಿಯುವಂಗದು. ಮಹಾಭಾರತ ಶುರುವಾಯಿತು ಎದರಿಂದ? ಲೆತ್ತ ಆಡ್ಕೋತ್ ಶುರುವಾಯ್ತು. ಬೇಕು ಬೇಡದ ಪ್ರಶ್ನೆನೇ ಇಲ್ಲ. ಅವ್ರಿಗೂ ರಾಜ್ಯ ಇತ್ತು, ಇವರಿಗೂ ರಾಜ್ಯ ಇತ್ತು. ಆರಾಮ ಅವರು ಅಲ್ಲಿ ಇರಬೇಕು, ಅವರು ಇಲ್ಲಿ ಇವ್ರು ಇರ್ಬೇಕು, ಆರಾಮ ಇರ್ಬೇಕಲ್ಲ. ಹಂಗ್ ಮಾಡ್ಲಿಲ್ಲ. ಲೆತ್ತ ಕರ್ಕೊಂಡು ಬಂತು.
ಆಡ್ರಿ ಅಂತೂ ಎಲ್ರು ಇಬ್ರು ಆಡಾಕ್ ಕೂತ್ರು. ಆಡಿದ ಬಳಿಕ ಎಲ್ಲ ಸೋತ್ರು. ಏನ್ ಹಚ್ಬೇಕು ಗೊತ್ತಾಗ್ಲಿಲ್ಲ, ಹೆಂಡತಿನ ಹಚ್ಬಿಟ್ರು. ಎಲ್ಲರೇ ಒಬ್ಬರೇ ಈ ಜಗತ್ತಿನಾಗ ಲೆತ್ತ ಆಡ್ಕೋತ ಹೋಗಿ ಹೆಂಡತಿನ ಹಚ್ಚಿದ್ದು ಎಲ್ಲೇ ಅಪರೂಪ ಇರ್ಬೇಕು ಎಲ್ಲರೇ. ಆದರೆ ಸುಪ್ರಸಿದ್ಧ ನಮ್ಮ ದೇಶದೊಳಗ ಹೆಂಡತಿನ ಹಚ್ಚಿದ್ರು. ಅವರಿವ್ರು ಹಚ್ಚಲಿಲ್ಲ, ಸಾಕ್ಷಾತ್ ಧರ್ಮ ಹಚ್ಚಿದ. ಅದು ಬಹಳ ಆಶ್ಚರ್ಯ. ಯಾಕೆ? ಒಂದು ಕ್ಷಣಾವರ್ತದ ಮನುಷ್ಯಾಗ ಗಾಡಿ ಹೊಡ್ಕೋತ ಹೋಗ ಒಂಥರ ಜಂಪ್ ಬಂದಂಗ ಮನುಷ್ಯಾಗ ಒಂಥರ ಬರ್ತದೆ. ಆಕ್ಸಿಡೆಂಟ್ ಆದ ಬಳಿಕ ಎಚ್ಚರ ಆಗ್ತದೆ, ಏನ್ ಮಾಡಕ್ಕಾಗತ್ತೆ? ಧರ್ಮದ ಕಣ್ಣಿಗೆ ಒಂದು ಧರ್ಮ ಕೆಟ್ಟವಲ್ಲ, ಬಹಳ ಚಲೋ. ಧರ್ಮನಂತಹ ಧರ್ಮ, ನಿಂತ್ರೆ ಕೂತ್ರೆ ಸತ್ಯವನ್ನ ಉಸಿರಾಡಿಸುವಂತಹ ಧರ್ಮ. ಇನ್ನ ಭೀಮ ಬ್ಯಾರೆ, ಅರ್ಜುನ ಬ್ಯಾರೆ, ನಕುಲ ಸಹದೇವರು ಬ್ಯಾರೆ. ಧರ್ಮ ಮಾತ್ರ ಬಹಳ ಶುದ್ಧವಾದ ಜೀವನ ಸಾಗಿಸಿದವ. ಮನಸ್ಸೆಷ್ಟು ಸ್ವಚ್ಛ ಧರ್ಮಂದು. ಇಂಥ ಮನಸ್ಸಿನ ಮೇಲೂ ಒಂದೀಟು ಏನು ಮಂಜಾವರಿಸ್ತೋ, ಆವರಿಸಿದ ಮರುಕ್ಷಣವೇ ಎತ್ತರಾತು. ಅದರ ಅಷ್ಟೊತ್ತಿಗೆ ಸೋತಿದ್ರು. ಇದೊಂದು ಘಟನೆ ಅಲ್ಲ, ಸೋತಿದ್ರು. ಆ ಬಳಿಕ ದುಶ್ಯಾಸನ ಇದನ್ನ ತಲೆ ಬಿಚ್ಚಿದ, ದ್ರೌಪದಿಯ ತಲೆ ಬಿಚ್ಚಿದ. ಇಷ್ಟಾಯ್ತಲ್ಲ, ಏನ್ ದೊಡ್ಡದಲ್ಲ, ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ. ಮುಂದದು ಉಳಿತು, ಬಿಚ್ಚಿದ್ದು ಕಟ್ಲಿಲ್ಲ. ಮನುಷ್ಯನಾಗ ಹೊಕ್ಕಿದ್ದು ಹೊರಗೆ ಹೋಗ್ಲಿಲ್ಲ. ಅದು ಶುರುವಾಯ್ತು. ಯುದ್ಧಕ್ಕೆ ಬೀಜ ಬಿದ್ದದ್ದು ಎಲ್ಲಿ ಅಂದ್ರೆ ಸಂಸ್ಕಾರ ಏನು ಒಳಗೆ ಉಳಿತೋ, ಸುಮ್ಮನೆ ಒಂದು ಕಾರ್ಯ ಒಳಗೆ ಏನು ಉಳಿತೋ ಶುರುವಾಯ್ತು. ಬೀಜಾಗಿ ಉಳಿತು, ಮರವಾಗಿ ಬೆಳೀತು. 10-14 ವರ್ಷಗಳ ಕಾಲದಲ್ಲಿ ಅದು ಇಷ್ಟ ಅದ್ಭುತವಾಗಿ ಬೆಳೆದತ್ತು. ಕುರುಕುಲವನ್ನೇ ನುಂಗಿ ಹಾಕಿತ್ತು. ಲಕ್ಷಾಂತರ ಸೇನೆ ನಷ್ಟವಾಗಿತ್ತು. ನೂರಾರು ಸಾವಿರಾರು ವರ್ಷಗಳಿಂದ ಕಟ್ಟಿದಂತಹ ಸಾಮ್ರಾಜ್ಯ ಉರುಳಿ ಬಿದ್ದಿತ್ತು. ಎದತ್ತು? ಸಂಸ್ಕಾರ, ಜಡೆಯ ಸಂಸ್ಕಾರ, ಬಿಚ್ಚಿದ ಸಂಸ್ಕಾರ, ಅಥವಾ ಲೆತ್ತಾವಗದ ಸಂಸ್ಕಾರ. ಒಂದು ಕ್ಷಣ ಮಂಜೇನು ಬಂತು, ಅದರದ್ದೇನು ಒಳಗುಳಿತೋ ಅದು ಎಷ್ಟು ಭಯಾನಕದೆ, ಎಷ್ಟು ಅದ್ಭುತದೆ. ಇದು ಸಂಸ್ಕಾರ. ಆದ್ದರಿಂದ ಎಂಥದ ಸಂಸ್ಕಾರ ಹಾಕೋಬೇಕನ್ನೋದು ವಿಚಾರ ಮಾಡ್ಬೇಕು. ನಾವು ವಿಚಾರ ಮಾಡ್ಬೇಕು. ಎಲ್ಲವೂ ಸಂಸ್ಕಾರ ಆಗಿ ಉಳಿತದ ಒಳಗೆ. ಅದು ಒಂದಿಲ್ಲ ಒಂದು ದಿವಸ ನಮಗೆ ತಲೆನೋವು ಉಂಟು ಮಾಡ್ತದೆ ಅನ್ನೋದು ಗೊತ್ತಿತ್ತು ಅಂದ್ರೆ ಏನು ಹಾಕೋಬೇಕು ಗೊತ್ತಾಗ್ತದೆ. ಒಳಗೆ ಕೆಲವು ಬಿಡಬಾರ್ದು, ಮನ್ಯಾಗ ಎಲ್ಲ ಬಿಡಬಾರ್ದು. ದೊಡ್ಡವ್ರ ಮನೆಗೆ ಬರ್ತಾರ, ಅವ್ರು ಕೂಡ 2 ನಾಯಿನೂ ಬರ್ತಾವ, ಇಲ್ಲವೇ? ದೊಡ್ಡವ್ರನ್ನ ಬಿಟ್ಟಂಗ ಅವತರನ್ನ ಒಳಗೆ ಬಿಟ್ರೆ ಗತಿ ಏನಾಗಬೇಡ. ಏನು ಬಿಡಬೇಕು, ಏನು ಬಿಡಬಾರ್ದು, ಎಷ್ಟು ಬಿಡಬೇಕು, ಎಲ್ಲಿ ತಕ ಬಿಡಬೇಕು ಗೊತ್ತಿರ್ಬೇಕು. ಹಂಗ ಎಲ್ಲ ಕೇಳಿದ್ದೆಲ್ಲ ಒಳಗೆ ಬಿಡಬಾರ್ದು. ಕೆಲವು ನಾಯಿ ಹಂಗ ಮಾತುಗಳಿರ್ತಾವ, ಕೆಲವು ರಾಜರಂಗಿರ್ತಾವ. ಯಾವುದು ಬಿಟ್ರೆ ಒಳಗೆ ಶೋಭೆ ಬರ್ತದ ಅದನ್ನ ಅಷ್ಟೇ ಬಿಡ್ಬೇಕು. ಎಷ್ಟು ಬಿಡ್ಬೇಕು ಅಷ್ಟೇ ಬಿಡ್ಬೇಕು. ಅಡಿಗೆ ಮನೆಗೆ ಕರ್ಕೊಂಡು ಹೋಗಬಾರ್ದು ಅದನ್ನ, ಇಲ್ಲವೇ? ಹಂಗೆ ಹಾಗೆ ಕೇಳಿದ್ದಾಗಲಿ, ನೋಡಿದ್ದಾಗಲಿ, ಮಾಡಿದ್ದಾಗಲಿ, ಮೂಷಿಸಿದ್ದಾಗಲಿ, ವಿಚಾರ ಮಾಡಿದ್ದಾಗಲಿ ಯಾವುದು ಒಳಗಿದ್ರೆ ಯೋಗ್ಯವೋ ಅದನ್ನಷ್ಟೇ ಒಳಗೆ ಬಿಡಬೇಕಾದೀತು. ಅದು ಸಾಧನೆ. ಆದರೆ ಆ ಸಾಧನೆ ಗೊತ್ತಾಗಬೇಕಾದ್ರೆ ಮೊದಲು ಇದು ಗೊತ್ತಿರಬೇಕು. ಏನು? ಕರ್ಮದಿಂದ ಸಂಸ್ಕಾರ ಉಂಟಾಗ್ತದೆ. ಅಂದ್ರೆ ಹಂಗೆ ಹೋಗೋದಿಲ್ಲ, ಅದು ಒಳಗುಳಿತದೆ. ಒಂದು ಸಲ ಸುಮ್ಮನೆ ಹೀಗೆ ಸ್ಮೋಕಿಂಗ್ ಮಾಡಿದ್ರೆ, ಸಿಗಾರೇಟ್, ಬ್ರಿಸ್ಟಲ್ ಬಹಳ ಚಲೋ, ಹೆಂಗ ಒಂದು ಸಲ ಜಗ್ಗಿದ್ರೆ ಸುಮ್ಮನೆ ಹೋಗೋದಿಲ್ಲ. ಏನ್ ಮಾಡ್ತದೆ? ಒಳಗುಳ್ಕೋತದ. ಹೊರಗೆ ಸುಟ್ಟೋಗ್ಯದ, ಅದ್ರ ಒಳಗೆ ಹಂಗ ಉಳ್ದದ. ಒಳಗಿನ ಸಿಗಾರೇಟು ಅದು ಸುಡೋದಿಲ್ಲ, ಅದು ಹಂಗ ಇರ್ತದ. ಇದು ಸುಟ್ಟೋಗ್ತದೆ. ಇಂಥ 1000 ಸಿಗಾರೇಟ್ ಸುಟ್ಟೋದ್ರೂ ಸಹಿತ ಒಳಗಿನ ಮಾತ್ರ ಹಂಗ ಹಸಿರಾಗಿರ್ತದೆ. ಅದು ಉಳಿತದಲ್ಲ, ಅದು ನಮ್ಮ ತಲೆಗೆ ಇರ್ತದೆ. ನಮ್ಮ ಜೀವನವನ್ನ ಅದು ಮುಗಿಸ್ತದೆ. ನಮ್ಮ ಕಿಸೆ ಖಾಲಿ ಮಾಡೋದು ಯಾವುದು ಅಂದ್ರೆ ಒಳಗೇನು ಉಳಿದದಲ್ಲ ಅದು. ಅದಕ್ಕೆ ಏನರೇ ಸೇದಾಗ, ಏನರೇ ತಿನ್ನಾಗ, ಏನರೇ ಮಾಡಾಗ
ನಾವು ವಿಚಾರ ಮಾಡಬೇಕು. ನಾನೀಗ ಹೇಳ್ತಾ ಇರೋದು ತಿನ್ನಬೇಡ ಅಂತಲ್ಲ, ಸೇದಬೇಡ ಅಂತಲ್ಲ, ಮಸ್ತ್ ಮಾಡ್ರಿ, ಆದ್ರೆ ಒಳಗ್ ಉಳಿತದ ಅನ್ನೋದು ಗೊತ್ತಿರಬೇಕಷ್ಟೇ. ಅದು ರಾಕ್ಷಸಿದ್ದಂಗ ತಂದ ಮನ್ಯಾಗ ಇಟ್ಕೊಳ್ಳುವಾಗ ಬಹಳ ಸಣ್ಣದಿರ್ತದ ಇಷ್ಟು, ಆದ್ರೆ ಒಳಗೆ ಸಾವಕಾಶ ಕುಂತಿರ್ತದ. ಪ್ರಸಂಗ ಬಂತು ಅಂದ್ರೆ ಮನೆಯನ್ನ ನುಂಗಿ ಹಾಕ್ತದೆ. ಹಂಗ ದ್ವೇಷ, ಕ್ರೋಧ, ಲೋಭ, ಮಾತ್ಸರ್ಯ ಸಣ್ಣಾಗಿನೇ ಶುರುವಾಗ್ತವ, ಅದರ ಸಾಮ್ರಾಜ್ಯವನ್ನೇ ನುಂಗಿ ಹಾಕ್ತವ. ಅದು ಸಂಸ್ಕಾರ. ಕರ್ಮ ಸಂಸ್ಕಾರಕ್ಕೆ ಕಾರಣ. ಛಲೋ ಕರ್ಮ ಮಾಡಿಬಿಟ್ರೆ ಛಲೋ ಸಂಸ್ಕಾರ ಉಳಿತದೆ. ಆ ಬಳಿಕ ಅದೇ ವೃಕ್ಷವಾಗಿ ಬೆಳೆದು ಬರುತ್ತದೆ, ಒಬ್ಬ ಸಂತ ತಯಾರಾಗ್ತಾನೆ. ಕೆಟ್ಟ ಸಂಸ್ಕಾರ ಉಳಿತು ಅಂದ್ರೆ ಅದೇ ಬೆಳೆದು ಬರ್ತದೆ, ಒಬ್ಬ ವಾಲ್ಮೀಕಿ ಒಬ್ಬ ದರೋಡೆಕೋರ ತಯಾರಾಗ್ತಾನ. ಆಗುದಲ್ಲ? ಹಿಂಗಾಗ್ತದೆ. ಹೇಗೆ ಹಾಕ್ತೇವೆ ಹಾಗೆ, ಏನು ಕರ್ಮ ಮಾಡ್ತೇವೆ ಅಂಥದು. ಏನು ಕರ್ಮ ಮಾಡ್ತೇವೆ, ದಿನಾಲು ಹೂವಿಗೆ ನೀರು ಹಾಕೋತ ಹೋಗ್ರಿ, ಹೂವಿನ ಗಿಡಕ್ಕೆ ಸುವಾಸನೆ ಒಳಗುಳ್ಯಾಕ ಶುರು ಆಗ್ತದೆ. ಯಾರ್ದರೆ ಕಿತ್ಕೋತ ಹೋಗ್ರಿ, ಒಳಗೆ ರಾಡಿ ಶುರುವಾಗ್ತದೆ. ಎರಡೂ ನಾವು ವಿಚಾರ ಮಾಡಬೇಕು. ಅದಕ್ಕೆ ಗುರು ಹೇಳ್ತಾ ಇರೋದು, ವಿಚಾರ ಮಾಡೋ ಶಿಷ್ಯನೇ, ಏನದ ತಿಳ್ಕೋ, ಏನ ಹೇಳ್ತೀನಿ ಕೇಳು ಒಂದ. ಎಷ್ಟು ಚಂದ ಹೇಳ್ತಾನೆ ಬದುಕನ್ನ ಕುರಿತು. ಆ ಬಳಿಕ ಹೇಳ್ತಾನ ಗುರು, ಸಂಸ್ಕಾರ ಆಸಂಗಾನುಗುಣ. ಈ ಸಂಸ್ಕಾರ ಏನು ಒಳಗೆ ಉಳಿದದಲ್ಲ, ಇದು ಬಹಳ ಬೇರು ಬಿಡ್ತದೆ ಒಮ್ಮೊಮ್ಮೆ. ಯಾಕೆ? ಆ ಕಾರ್ಯದ ಬಗ್ಗೆ, ವಸ್ತುವಿನ ಬಗ್ಗೆ ಆಸಕ್ತಿ ಹೆಚ್ಚಾಕೋತು ಆದಂಗ ಇದು ಆಳವಾಗಿ ಬೇರು ಬಿಡಕ್ ಶುರುವಾಗ್ತದೆ. ಆಸಂಗ, ಯಾವುದರ ಬಗ್ಗೆ ಆಸಕ್ತಿ ಇರ್ತದಲ್ಲ ಅದರ ಬಗ್ಗೆ ಸಂಸ್ಕಾರ ಏನು ಉಂಟಾಗ್ತದೋ ಅದು ಘನವಾಗಿರ್ತದೆ, ಬಲಿಷ್ಠವಾಗಿರ್ತದೆ. ಜಗಳ ಮಾಡೋದ್ರಾಗ ಆಸಕ್ತಿ ಇತ್ತು ಅಂದ್ರೆ ಅದೇ ಸಂಸ್ಕಾರ ಬಲಿಷ್ಠವಾಗ್ತದೆ. ಹಾಗೆ ಯಾವುದರಾಗ ಆಸಕ್ತಿ ನಾವು ತಾಳ್ತೇವೆ, ಆಸಕ್ತಿ ಎಷ್ಟು ಹೆಚ್ಚಾಗ್ತದೆ ಅಷ್ಟು ಸಂಸ್ಕಾರ ಬಲಿಷ್ಠ ಆಗ್ತದೆ, ಅಷ್ಟು ಸಂಸ್ಕಾರ ಬಲಿಷ್ಠ ಆಗ್ತದೆ. ಆಸಕ್ತಿಗೆ ಮತ್ತು ಈ ಸಂಸ್ಕಾರಕ್ಕೆ ಸಂಬಂಧ ಅದ. ಇದು ಹೆಚ್ಚಾತು, ಇದು ಹೆಚ್ಚಾಗ್ತದೆ. ಇದು ಕಡಿಮೆ ಆತು, ಇದು ಕಡಿಮೆ ಆಗ್ತದೆ. ಆಸಕ್ತಿ ಕಡಿಮೆ ಆದ್ರೆ ಸಂಸ್ಕಾರ ಕಡಿಮೆ ಆಗ್ತದೆ, ಆಸಕ್ತಿ ಹೆಚ್ಚಾದ್ರೆ ಸಂಸ್ಕಾರ ಹೆಚ್ಚಾಗ್ತದೆ. ಎರಡಕ್ಕಷ್ಟು ಹೊಂದಾಣಿಕೆ. ಸಂಸ್ಕಾರ ಕಡಿಮೆ ಮಾಡಬೇಕಾದ್ರೆ ಆಸಕ್ತಿ ಕಡಿಮೆ ಮಾಡಬೇಕಾಗ್ತದೆ. ಇಲ್ಲ? ಎಷ್ಟು ಚಂದ. ಸಂಸ್ಕಾರ ಕಡಿಮೆ ಮಾಡಬೇಕಾದ್ರೆ ಆಸಕ್ತಿ ಕಡಿಮೆ ಮಾಡಬೇಕಾಗ್ತದೆ. ನಮ್ಮ ತಲೆಯೊಳಗೆ ಬಹಳ ವರ್ಷಗಳ ಸಂಸ್ಕಾರಗಳದಾವ ಅಂತ ಇಟ್ಕೊಳ್ಳಿ, ಇವುಗಳೆಲ್ಲ ತೆಗೆದು ಹಾಕೋದು ಹೆಂಗೆ? ಹೇಗೆ ತೆಗೆದು ಹಾಕೋದು? ಅಷ್ಟು ವರ್ಷ ನಾವೆಲ್ಲ ಮಾಡ್ಕೋತ ಬಂದೇವಲ್ಲ, ಇನ್ಯಾಂಗ ಬಿಡೋದು? ಬಿಡೋದೇ ಇದ್ರೆ ಏನ್ ಮಾಡೋದು? ಆಸಕ್ತಿ ಕಡಿಮೆ ಮಾಡಿಬಿಟ್ರೆ ಇದು ಕಡಿಮೆ ಆಗ್ತದೆ. ಆಸಕ್ತಿ ಕಡಿಮೆ ಮಾಡೋದು. ಈಗ ಯಾರ್ದಾರೆ ನಾವು ತಗೋತಾ ಬಂದಿರ್ತೇವೆ, ಇಲ್ಲ ಸುಮ್ಮನೆ ಅದು ತಗೋತಾ, ಅವ್ರದಿಷ್ಟು ಇವ್ರದಿಷ್ಟು ಇದು ತಗೊಂಡು ರೂಢಿ 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 ಆಗಿರ್ತದ. 30 ವರ್ಷ ರೂಢಿ ಆಗಿರ್ತದ. ಮನಿ ಮೇಲೆ ಮನಿ ಆಗ್ತಾವ, ಹೊಲದ ಮೇಲೆ ಹೊಲ ಆಗ್ತಾವ, ಬೇಕಾದಷ್ಟು ಸಂಪತ್ತು ಆಗ್ತದೆ. ಅವಾಗ ಅನಿಸ್ತದ ಇದು ಸರಿ ಅಲ್ಲ. ಅನಿಸ್ತಂದ್ರೆ ಅದು 30 ವರ್ಷ ತಗೊಂಡಿದ್ದು ಕೈಗೆ ರೂಢಿ ಇರ್ತದಲ್ಲ, ಕೊಟ್ಟಿದ್ದ ರೂಢಿ ಇರುದಿಲ್ಲಲ್ಲ, ಅವಾಗ ಇದನ್ನ ತೆಗೆದು ಹಾಕೋದು ಹೇಗೆ? ಇದು ಸಂಸ್ಕಾರ ಆಗಿ ಬಿದ್ದಿರ್ತದೆ ಒಳಗೆ. ಅದಕ್ಕೆ ಗುರು ಹೇಳ್ತಾನೆ ಬಹಳ ಸುಲಭ. ಆಸಕ್ತಿ ಕಡಿಮೆ ಮಾಡಿ. ಇದು ಕಡಿಮೆ ಆತ, ಇದು ಕಡಿಮೆ. ಏನು ಹೊಲ ಮನೆ ತಗೊಂಡು ಏನ್ ಮಾಡೋದದೆ? ಆಸಕ್ತಿ ಸುಮ್ಮನೆ ಕಡಿಮೆ ಮಾಡ್ಕೊಳ್ಳೋದು. ಯಾವುದರ ಮೇಲೆ ಆಸಕ್ತಿ ಇರ್ತದೋ ಅದರ ಬಗ್ಗೆ ಬಹಳಷ್ಟು ನಾವು ಪ್ರಯತ್ನ ಮಾಡಿರ್ತೇವೆ, ಅದರ ಬಗ್ಗೆ ಸಂಸ್ಕಾರ ಉಂಟು ಮಾಡಿಕೊಂಡಿರ್ತೇವೆ, ಅದು ನಮ್ಮ ತಲೆಗೆ ಏರಿರ್ತದೆ. ಯಾವಾಗ ಆಸಕ್ತಿ ಕಡಿಮೆ ಆತೋ ಕಡಿಮೆ ಹಾಕೋದು ಬರ್ತದೆ. ಒಬ್ಬ ಯುರೋಪ ದೇಶದಾಗ ಸಾಮಾನ್ಯ ಮನುಷ್ಯ ಗಳಿಸಿದ ಎಷ್ಟು ಕೋಟಿ ಗೊತ್ತದೇನು? 1500 ಕೋಟಿ ಗಳಿಸಿದ. ಸಾದಾ ಮನುಷ್ಯ ತಲೆ ಮ್ಯಾಲ
ಆಪಲ್ ಹೊತ್ಕೊಂಡು ಮಾರಾಟ ಮಾಡೋ ಮನುಷ್ಯ, ಹೆಗಲಿಗೆ ಆಪಲ್ ಹಾಕೊಂಡು ಏನಂದ್ರೆ ಸೇಬು ಹಣ್ಣು ಹಾಕೊಂಡು ಮಾರಾಟ ಮಾಡೋ ಮನುಷ್ಯ 1,500 ಕೋಟಿ ಗಳಿಸಿದ. ದೊಡ್ಡದು ಗಳಿಸಿದ, ಮಸ್ತಾಗಿ ಗಳಿಸಿದ. ಕೊನೆಗೆ ಮಕ್ಕಳು ಬಂದ್ರು, 4 ಮಂದಿ ಮಕ್ಕಳು. ಅದನ್ನ ಕೊಡೋದು ಬಂತಲ್ಲ, ಮಕ್ಕಳಿಗೆ ಹಂಚೋದು ಮತ್ತೇನ್ರೆ ಮಾಡೋದು ಅಂತ ವಿಚಾರ ಮಾಡಿ ಕೂತ್ಕೊಂಡ. ಯೋಚನೆ ಮಾಡ್ದ, ನಾನು ಶುರು ಮಾಡಿದಾಗ ಏನೂ ಇರಲಿಲ್ಲ. ಇದರ ಆಶೆಗಾಗಿ, ಈ ಸಂಪತ್ತ ಕೂಡಿಸ್ಬೇಕನ್ನೋ ಆಶೆಗಾಗಿ ನಾನು 60 ವರ್ಷ ಕಷ್ಟಪಟ್ಟೆ. 60 ವರ್ಷ ಕಷ್ಟಪಟ್ಟೆ. ಬದುಕೋದನ್ನ ಮರೆತೆ. ಇನ್ನು ಮೇಲೆ ಒಂದಿಟ್ಟು ಚಂದಾಗಿ ಬದುಕಬೇಕು ಅಂದ, ಬಹಳ ಚಂದಾಗಿ ಬದುಕಬೇಕು ಅಂದ. ಹಂಗ ಬದುಕುವಂಗೆ ಇದನ್ನ ವಿಲೇವಾಟು ಮಾಡಬೇಕು ಅಂತ ವಿಚಾರ ಮಾಡಿದ. 1,500 ಕೋಟಿ ಬರದ, ಪತ್ರ ಬರದ. 1,500 ಕೋಟಿಯಲ್ಲಿ 1,300 ಕೋಟಿ ಇದು ಕಾರ್ಮಿಕರಿಗೆ ಹೋಗಬೇಕು ಅಂತ ಬರದ. ಅಂದ್ರೆ ಕೆಲಸ ಮಾಡೋರಿಗೆ ಹೋಗಬೇಕು ಅಂತ ಬರದ. ನಮ್ಮ ಕಂಪನಿಯೊಳಗೆ ಯಾರ್ಯಾರ ಕೆಲಸ ಮಾಡ್ಯಾರ ಅವ್ರು ಎಲ್ಲೇ ಇರ್ಲಿ, ಯಾರೇ ಇರ್ಲಿ, ಅವ್ರಿಗೆ ಕೊಟ್ಟರು. ಸೋಯ ಬರೆದು ಹೋದ. ಮಜಾ. ಏನು ಬರೆದು ಇಟ್ಟ, ತಲೆ ಶಾಂತಾಗಿ ಕೊಟ್ಟಿಲ್ಲ. ಇವ ಸತ್ ಬಳಿಕ ಕೊಡೋರು. ಬರೆದು ಇಟ್ಟ, ತಲೆ ಶಾಂತಾಗಿತ್ತು. ಇದು ನಮ್ದು ಅಲ್ಲ ಅಂದ. 1,300 ಕೋಟಿ ನಮ್ದು ಅಲ್ಲ. ಬರೆದಿಟ್ಟ ಬಳಕ ಇನ್ನೇನು ನಮ್ಮದೇನ? ಸುಮ್ಮನೆ ಮಜಾ ಹೆಂಗದ, ಕೊಟ್ಟಿಲ್ಲ. ಇದು ವಿಚಾರ ಮಾಡಿ, ಅದು ಬಹಳ ಆಶ್ಚರ್ಯ. ಆದ್ರೆ ತಲೆ ಹಗರು ಮಾಡ್ಕೊಂಡ್ ನಾನು, ಯಾಕೆ ಬರದ ಇಟ್ಟಾನ. ಮುಂದೇನಾಗೋದ್ಲಕಂದ, ನಾನಿರೋ ತಕ ಬರ್ದೀನಿ ಅಂದಾಗ ಇದು ನಂದಲ್ಲ. ಹಂಗ ಶುರುವಾಯ್ತು. ಒಳಗೆ ಎಲ್ಲಾ ಬರ್ದಾನ, ಎಲ್ಲಾ ಕೊಟ್ಟಾನ, ಆದ್ರೆ ಏನೂ ಕೊಟ್ಟಿಲ್ಲ. ಅದ್ರ ಮನಸ್ಸಿನಾಗ ಸಮಾಧಾನ. ಹಂಗ ನೀವು ಮತ್ತೆ ಬರ್ದಿಟ್ಟು ಹೋಗ್ರತ್ ನಾ ಅಲ್ಲ ಹೇಳೋದು. ಸುಮ್ನೆ ನೀವು ಬರೀರಿ, ಸುಮ್ನೆ ಬರೀರಿ, ಯಾರಿಗಾರು ಕೊಟ್ಟೋಗ್ಬೇಡಿ. ಹೋಗುವಾಗ ಹರಿದು ಹೋಗೋಲ್ರಿ ಬರೆಯೋದು. ಇದ್ರಾಗ ಯಾವ್ಯಾವುದು ನಮ್ಮದಲ್ಲ ಅಂತ ಬರೆಯೋದು. ಇದೆಲ್ಲ ಯಾರ್ದು? ಇದೆಲ್ಲ ಭೂಮಿದು, ಇದೆಲ್ಲ ನೀರಿಂದು, ಕೃಷ್ಣದ್ದು, ಇದು ನೆಲದ್ದು. ಐನಾಪುರದಾಗ ಯಾರ್ಯಾರು ಶ್ರೀಮಂತರ ಆಗ್ಯಾರ ಎಲ್ಲ ಕೃಷ್ಣದ್ದಲ್ಲೇ, ಎಲ್ಲ ಈ ನೆಲದ್ದಲ್ಲೇನು? ಏನ್ ನಾನು ತಂದಿರೇನು? ಇಲ್ಲ. ಯಾರು ತಂದಾರೇನಿಲ್ಲ. ಏನ್ ಬರಾಗ ಏನ್ ತಂದಾರ? ಏನೂ ಇಲ್ಲ. ಬರ ಖಾಲಿನೇ ಬಂದಾರ. ಈ ಭೂಮಿ ಕೊಟ್ಟದ, ಈ ನೀರು ಕೊಟ್ಟದ. ಆದ್ದರಿಂದ ಏನು ಯಾವುದೋ ನಮ್ದ ಯಾರ್ಯಾರಿಗೆ ಹೇಳಬಾರ್ದು. ಸುಮ್ಮನೆ ನೀವು ಒಬ್ಬರೇ ಕೂತ್ಕೊಂಡು ನಿಮ್ಮ ಡೈರಿ ಹಾಗೆ ಬರೋದು. ಡೈರಿ ಯಾರಿಗೆ ಮುಟ್ಲಾರ್ದಂಗ ಮುಚ್ಚಿಡ್ರಿ, ತಲೆ ಖಾಲಿ ಆಗ್ತದೆ. ಅದು ಬಹಳ ಮಹತ್ವದ್ದು. ತಲೆ ಖಾಲಿ ಆಗ್ತದೆ. ಇದು ನಮ್ದಲ್ಲ. ಇದರ ಶ್ರೀ ಯಾರಿಗೆ ಹೋಗಬೇಕು? ಕೃಷ್ಣಗೆ ಹೋಗಬೇಕು. ಕೃಷ್ಣ ಒಂದಿರದಿದ್ರೆ ಐನಾಪುರ ಇಲ್ಲದ, ನೆಲಾನೇ ಅಂಥದರೆ ಇದ್ರೆ ಐನಾಪುರ ಇಲ್ಲದ. ಈಗ ನಿಮ್ಮ ಮುಖದ ಮೇಲೆ ಏನು ಕಲಿಯದ, ಅದು ನಿಮ್ಮ ಕಿಶದಾಗಿನ ಹಣದ್ದಲ್ಲ. ಕೃಷ್ಣ ನೀರಿಂದು, ಈ ಭೂಮಿದು. ಹೀಗ ಆಸಂಗಾನುಗುಣ ಸಂಸ್ಕಾರ ಹೆಚ್ಚು ಕಡಿಮೆಯಾಗೋದು ಎದರ ಮೇಲೆ? ಆಸಂಗದ ಮೇಲೆ, ಆಸಕ್ತಿಯ ಮೇಲೆ. ಆಸಕ್ತಿ ಅನ್ನೋದು, ಶಕ್ತಿ ಅನ್ನೋದು ಹಿಂಗ ಸರಿಸಿಬಿಟ್ರೆ ಅವಾಗ ಸಂಸ್ಕಾರ ಕಡಿಮೆಯಾಗ್ತದೆ. ಅದು ಹಿಂದಿಂದೆಲ್ಲ ಕಡಿಮೆ ಹಾಕೋದು ಬರ್ತದೆ. ಇಷ್ಟು ಮಾಡಿ ಹೋಗೋದು. ಏನು ಕೊಡಬೇಡ್ರಿ, ತಗೋಬೇಡ್ರಿ, ಏನೂ ಮಾಡಬೇಡಿ ಅಂತಾನ ಗುರು. ಸುಮ್ಮನೆ ಬರ್ದಡಿ, ಸುಮ್ಮನೆ ಬರದ ಬಳಕೆ ಮತ್ತೆ ಬರೀ ಸುಮ್ಮನೆ ಬರ್ದೇನೆ ಅಂತ ತಿಳ್ಕೋಬಾರ್ದು. ಇದು ಖರೆ ಆಗೋದತ್ತ ಸುಮ್ಮನೆ ಬರೆಯೋದು, ಖರೆ ಆಗೋದದ ಮುಂದಂತ ಬರೆಯೋದು. ಮತ್ತೆ ಖರೇನೇ ಇರ್ತದ, ಖರೇನೇ ಇರ್ತದೆ. ಈಗ ಅಕಸ್ಮಾತ್ ಕೃಷ್ಣ ಎದ್ದು ಬಂದು ನಮ್ಮದು ಏನೇನದ ಕೊಡು ಅಂತ ಕೇಳಿದ್ರೆ ನೀವ್ಯಾರು? ನೆಲ ಎದ್ದು ಬಂದು ನಮ್ಮದು ಏನೇನದ ಬಿಟ್ಟು ಹೋಗು ಅಂತಂದ್ರೆ ಇಂದ ಭಿಕ್ಷುಕ. ಅಷ್ಟು ಕೃಷ್ಣೆ, ಅಷ್ಟು ನೆಲ. ಇದನ್ನ ಅರ್ಥ ಮಾಡಿಕೊಂಡಿರಬೇಕು. ಎಲ್ಲಾ ಅವ್ರದ್ದು ಈಗ ಆಗೋದಿಲ್ಲೇನು? ಈಗ ಒಬ್ಬ ಹುಡುಗ ಶಾಲೆ ಕಲ್ತು ಬಹಳ ದೊಡ್ಡವಾಗಿರ್ತಾನ. ಅವ ಲಗ್ನ ಆಗ್ತಾನ. ಲಗ್ನ ಆಗಾಗ
ಮಾವನೇ ಒಂದು ಮನೆ ಕೊಟ್ಟಿರ್ತಾನೆ, ಅವನೇ 2 ಗಾಡಿ ಕೊಟ್ಟಿರ್ತಾನ, ಅವನೇ ಮನೆಯಾಗೆಲ್ಲ ಸಾಮಾನು ತಂದಿಟ್ಟಿರ್ತಾನ, ಇವನ ಹೆಸರಲ್ಲೇ ಕೋಟಿಗಟ್ಟಲೆ ಹಣ ಇಟ್ಟಿರ್ತಾನ. ಇವಂದ್ ಯಾವ್ದದ ಇಲ್ಲಿ? ಈ ಹುಡುಗಂದು ಯಾವ್ದದ? ಏನು ಇಲ್ಲ. ಮನಿ ನಂದಲ್ಲ, ಕೇಳ್ರಿ ನೀವು ಅವನಿಗೆ. ನಂದಲ್ಲ. ಹೊಲ ನಂದಲ್ಲ, ಗಾಡಿಗಳು ನಮ್ಮವಲ್ಲ, ಸಾಮಾನುಗಳು ಯಾವ ನಮ್ಮವಲ್ಲ. ಇವ ಯಾವ್ದು ಒಂದಲ್ಲ, ಆದ್ರೆ ಅಲ್ಲೇ ಅದ ಅಷ್ಟೇ. ಇಲ್ಲೇನು ಹಂಗ ಅನ್ಕೋತ ಅಲ್ಲೇ ಇದ್ರೆ ಮನಿ ಸ್ವರ್ಗ ಆಗ್ತದೆ. ನಂದಂದ ಮನೆಗೆ ಜಗಳ ಶುರು. ನಿಂದ ಯಾವುದು? ಮನೆಯವ್ರೆ ಅಂತಾರ, ನಿಂದ ಯಾವುದು? ಗಾಡಿ ನಮ್ ತಂದು ಕೊಟ್ಟ, ಮನಿ ನಮ್ ತಂದು ಕೊಟ್ಟ, ಹೊಲ ಕೊಟ್ಟ, ಸಂಪತ್ತು ಕೊಟ್ಟ, ತಿನ್ನೋದು ಅವ್ರದು, ನಂದೇನು ನಿಂದೇನು ಅಂತ. ಎಲ್ಲ ಇದು ನಿಮ್ದ ಅಂದ, ನಮ್ದು ಯಾಕೆ ನಿಂದೆ ಅಂತಾರ. ಸಂಸ್ಕಾರ ಆಸಕ್ತಿ ಇಲ್ಲದೆ ಅಲ್ಲೇ ಇದ್ದರೂ ಸಹಿತ ಮನುಷ್ಯ ಸುಖಿ ಆಗಿರ್ತಾನ. ಸಂಸ್ಕಾರ ಆಸಂಗ ಎರಡು ಬಹಳ ಸಂಬಂಧ. ಇಷ್ಟಾಗಿ ಬಿಡ್ಲಿಲ್ಲ ಗುರು. ಕೇಳು, ಇನ್ನ ಮುಂದೆ ಕೇಳು ಅಂದ. ಸಂಸ್ಕಾರಾತ್ ಕಾಮಃ. ಒಳಗೇನು ಸಂಸ್ಕಾರ ಉಳಿದಿರ್ತದಲ್ಲ, ಅದು ಒಳಗೆ ಇದ್ದುಕೊಂಡು ಏನ್ ಮಾಡ್ತದೆ? ಸುಮ್ಮನೆ ಕೂಡುಗೊಡುದಿಲ್ಲ. ಎಲ್ಲರೇ ಒಂದು ತಗಣಿ ಮೈಯಾಗ ಹೊಕ್ಕಿತ್ತು ಅಂದ್ರೆ ಸುಮ್ಮನೆ ಇರ್ತದೆ? ಹಾಸಿಯಾಗಿ ಹೊಕ್ಕಿತ್ತು ಅಂದ್ರೆ ನೀವು 12 ತಾಸ ಮಲ್ಕೊಳ್ರಿ, ಏನ್ ಮಾಡ್ತದೆ? ಅವಾಗ ಒಂದಿಷ್ಟು ಇವಾಗ ಒಂದಿಷ್ಟು ಕಡ್ಕೋತಿರ್ತದೆ ಇರುದಿಲ್ಲ. ನೀವು ಬೇಕಾದ್ರೆ ಒಂದು 4 ಹಾಕೊಂಡು ನೋಡ್ರಿ, ಎಷ್ಟು ಮಜಾ ಆಯ್ತು. ಮತ್ತೆ ಚೆನ್ನಾಗಿ ಕಡಿತಾವೇನೋ ಇಲ್ಲ, ಸುಮ್ಮನೆ ಅವಾಗ ಒಂದಿಷ್ಟು ಇವಾಗ ಒಂದಿಷ್ಟು. ಹಿಂಗ್ ನಿದ್ದೆ ಮಾಡ್ತಾರ ಅನ್ನೋದ್ರಾಗ ಒಂದಿಷ್ಟು ಕಡ್ದ. ಏನು ಒಳಗಿಂದ ಕಿಲೋ ಗಟ್ಲೆ ತಗೋತದೆ ಏನು? ಲೀಟರ್ ಗಟ್ಲೆ ಇಲ್ಲ, ಸುಮ್ಮನೆ ಇಟ್ಟು ಇರ್ತದ. ಒಂದ್ ಹನಿ ಒಳಗ ಅಂತ 100 ಬದುಕ್ತಾವ. ಆದರೆ ಬಹಳ ಶಾಣೆ ಇರ್ತದ. ಒಂದ್ ಸ್ವಲ್ಪ ನಿಮಗ್ ಗೊತ್ತಿರ್ಬೇಕು. ಈಗ ಹೊಲದಾಗ ಹೋಗೋರಿಗೆ ಒಂದ್ ಸಣ್ಣ ಮುಳ್ಳು ಮುರಿದಿರ್ತದ. ಮುಳ್ಳ ಒಳಗೆ ಒಂದು ಇಷ್ಟ ಇರ್ತದ, ಅದು ಒಳಗೆ ಮುರಿದಿರ್ತದ. ಹೊರಗಿಂದ ಇವ ತೆಗೆದಿರ್ತಾನ ಮುಳ್ಳು, ಅದು ಮುಂದೆ ಏನಿರ್ತದಲ್ಲ ಅಟ್ಟ ಮುರಿದಿರ್ತದ. ಅದು ಸುಮ್ಮನೆ ಏನು ಮಾಡುದಿಲ್ಲ, ಅದು ಸುಮ್ಮನೆ ಇರ್ತದೆ. ಕಾಲಿಟ್ಟ ಸ್ವಲ್ಪ ನೋಡ್ತದೆ, ಇಲ್ಲ ಮಜಾ ಇಲ್ಲ. ಯಾಕೆ? ಅದು ಒಳಗದ. ಮತ್ತೆ ಹುಡುಕಾಡಕ್ ಹೋದ್ರೆ ಇಲ್ಲದು, ಅದು ಒಳಗೆ ಉಳ್ಕೊಂಡದು. ಏನಿರೋದ್ರಲ್ಲಿ ಒಳಗೆ ಒಂದು ಈಟ ಇರ್ತದೆ, ಬಹಳ ಚೂರ. ಆದ್ರೆ ಪ್ರಸಂಗ ಬಂದಾಗ ಮಾಡ. ಕಾಫಿ ಕುಡಿಯಕ್ ಹತ್ತಿರ್ತಾನ, ಕಾಲ್ ಹೆಂಗಿರ್ತಾನ, ಚುಚ್ಚಕ್ ಶುರು. ಏನದ ನೋಡಕ್ ಹೋಗ್ತಾನೆ, ಏನೂ ಇಲ್ಲ. ಎಷ್ಟು ಮಜಾ. ಒಂದ್ ಸ್ವಲ್ಪ ಮುಳ್ಳು ಮುಡ್ಸ್ಕೊಂಡು ನೋಡ್ಬೇಕು, ಮಸ್ತ್ ಇರ್ತದ. ಅದು ಎಷ್ಟು ಅನುಭವ ಇರ್ತದೆ.